ಮೂರು ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳು ಸೋತಿರೋದ್ರಿಂದ ಬಿಜೆಪಿಯಲ್ಲಿ ಸಹಜವಾಗಿ ಇದ್ದಂತಹ ಅಸಮಾಧಾನಗಳು ಈಗ ಭುಗಿಲೇಳ್ತಾ ಇದೆ. ಯತ್ನಾಳ್ ಅವರು ವಿಜೇಂದ್ರ ಯಡಿಯೂರಪ್ಪ ಅವರ ವಿರುದ್ಧ, ಇವ್ರ ವಿರುದ್ಧ ಇವೆಲ್ಲ ಮಾತನಾಡ್ತಕ್ಕಂಥದ್ದು ಸಹಜ. ಆದರೆ ಕಾಂಗ್ರೆಸ್ನವರು ಮೂರು ಕ್ಷೇತ್ರಗಳನ್ನು ಗೆದ್ದಿರೋದ್ರಿಂದ ಅವರು ಕೂಡ JDS ಮತ್ತು ಬಿಜೆಪಿ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಇನ್ನು ಶಿಗ್ಗಾಂವಿಯಲ್ಲಿ ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ಗೆ ಗೆಲುವಾಗಿದೆ. ಭರತ್ ಬೊಮ್ಮಾಯಿ ವಿರುದ್ಧ 13,448 ಮತಗಳಿಂದ ಗೆದ್ದಿದ್ದಾರೆ. ಬೊಮ್ಮಾಯಿ ಅವರ ಭದ್ರಕೋಟೆಯನ್ನು ಛಿದ್ರಗೊಳಿಸಿದ್ದಾರೆ ಕಾಂಗ್ರೆಸ್. ಹಿಂದಿನ ಸೋಲಿನ ಸೇಡನ್ನು ತೀರಿಸಿಕೊಂಡಿದ್ದಾರೆ ಯಾಸಿರ್ ಖಾನ್ ಪಠಾಣ್. 2023ರಲ್ಲೂ ಅವರು ನಿಂತಿದ್ರು. ಪುತ್ರನನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಫೇಲ್ ಆಗಿದ್ದಾರೆ. ಮೊದಲ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ಭರತ್ ಬೊಮ್ಮಾಯಿ. ಶಿಗ್ಗಾಂವಿಯಲ್ಲಿ ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ ಕಳೆದ ಬಾರಿ ಅವರು ಬಸವರಾಜ ಬೊಮ್ಮಾಯಿ ವಿರುದ್ಧ 35,000 ಓಟಿಂದ ಸೋತಿದ್ರು. ಈ ಸರ್ತಿ ಅವರು 13,000 ಚಿಲ್ಲರೆ ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ. ಸತತ 6ನೇ ಬಾರಿಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿತ್ತು ಕಾಂಗ್ರೆಸ್. ಸಾಕಷ್ಟು ಜನ ಬೇಡ ಅಂದಿದ್ರು. ಆದರೆ DK ಶಿವಕುಮಾರ್ ಮತ್ತು ಜಮೀರ್ ಅಹಮದ್ ಪಟ್ಟು ಹಿಡಿದು ಇಲ್ಲ ಈ ಸರ್ತಿನೂ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಹೇಳಿ, ಯಾವಾಗಲೂ ಹಾಗೇನೆ ಸತತವಾಗಿ ಸೋತರೂ ಕೂಡ ಒಂದಲ್ಲ ಒಂದು ದಿನ ಗೆಲುವು ಸಿಗುತ್ತೆ ಅನ್ನೋದಕ್ಕೆ ಯಾಸಿರ್ ಖಾನ್ ಪಠಾಣ್ ಅವರೇ ಸಾಕ್ಷಿ. ಅಜ್ಜಂಪೀರ್ ಖಾದ್ರಿ ಅವರು ಬಂಡಾಯ ಎದ್ದಿದ್ರು, ನಾಮಿನೇಷನ್ ಫೈಲ್ ಮಾಡಿದ್ರು. ಆಮೇಲೆ ಅವರ ಮನವೊಲಿಕೆ ಆಯಿತು. ಅವರು ಕೂಡ ಯಾಸಿರ್ ಖಾನ್ ಪಠಾಣ್ ಪರವಾಗಿ ಪ್ರಚಾರ ಮಾಡಿದ್ರು. ಯಾಸಿರ್ ಖಾನ್ ಪಠಾಣ್ ಅವರು ನಮ್ಮ ಜೊತೆಲಿದ್ದಾರೆ. ಸರಳಿ, ಈ ಗೆಲುವು ನಮ್ಮ ಐತಿಹಾಸಿಕ ಗೆಲುವು ಅನ್ನೋದು ಸರ್. ಯಾಕಂದ್ರೆ ಒಂದ್ ಕಡೆ ಮಾಜಿ CM ಪುತ್ರ ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ದು, ಅದರಲ್ಲೂ 30 ವರ್ಷದ ನಂತರ ಗೆದ್ದಿದ್ದಾರೆ. ಯಾವ ತರ ಅನಿಸ್ತದೆ? ಮೊಟ್ಟ ಮೊದಲಿಗೆ ಆ ದೇವರನ್ನು ಮನದಲ್ಲಿ ನೆನೆಯುತ್ತಾ, ನನ್ನ ತಂದೆ ತಾಯಿಯ ಒಂದು ಗುರು ಹಿರಿಯರ ಒಂದು ಆಶೀರ್ವಾದದ ಫಲದಿಂದ ನನಗೆ ಒಂದು ಅವಕಾಶ ಸಿಕ್ಕಿದೆ, ಗೆಲುವಾಗಿದೆ. ಮೊಟ್ಟ ಮೊದಲಿಗೆ ನಾನು ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದ ಏನು ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲ ಸಮಾಜದ ಎಲ್ಲ ಮುಖಂಡರಿಗೂ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಜೊತೆಗೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ದಿಟ್ಟ ನೇರ ನಾಯಕರಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಚುನಾವಣಾ ಚತುರರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿಯವರು, ನಮ್ಮ ಜಮೀರ್ ಅಹಮದ್ ಸಾಹೇಬರು, ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರು, ಈಶ್ವರ್ ಖಂಡ್ರೆ ಸಾಹೇಬರು, ಲಕ್ಷ್ಮೀಕ್ಕ ಹೆಬ್ಬಾಳ್ಕರ್ ಅವರು, ಸಲೀಂ ಅಹಮದ್ ಅವರು, ನಸೀರ್ ಅಹಮದ್ ಅವರು, ಜಿಲ್ಲೆಯ 5 ಜನ ಶಾಸಕರು, ನಮ್ಮ ಹಿರಿಯ ಮುಖಂಡರಾದಂಥ ಅಜ್ಜಂಪೀರ್ ಖಾದ್ರಿ ಸಾಹೇಬರು, ಸೋಮಣ್ಣ ಬೇವನ್ಮರದವರು, ಕುನ್ನೂರು ಸಾಹೇಬರು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸಂಜೀವ್ ಕುಮಾರ್ ನಿರ್ಲಿಗಿ ಅವರು ಆದಿಯಾಗಿ ಎಲ್ಲ ಹಿರಿಯರನ್ನು ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ, ವಿಶೇಷವಾಗಿ ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನನ್ನನ್ನು ಒಂಥ ದೊಡ್ಡ ನಾಯಕನ ಮುಂದೆ ನನ್ನನ್ನು ಗೆಲ್ಲಿಸುವ ಮುಖಾಂತರ ಈ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಭಾವೈಕ್ಯತೆಯನ್ನು ಸಂದೇಶ ನೀಡಿದಂಥ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದ ಸರ್ವ ಜನರಿಗೂ ನಾನು ಅನಂತ ಕೋಟಿ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನೀವು ನಾಮಿನೇಷನ್ ಹಾಕಿದಾಗಿಂದಲೂ ಕೂಡ ಸಾಕಷ್ಟೊಂದು ಎಡು ತೊಡು ಇದ್ರು. ಏನೋ ಅಜ್ಜಂಪುರ್ ಖಾದ್ರಿ ಅವರು ಕೂಡ ಬಂಡಾಯ ನಿಲ್ತೀವಿ ಅಂತ ಹೇಳಿದ್ರು. ಆಮೇಲೆ ಎಲ್ಲವೂ ಕೂಡ ಆಯಿತು. ಮತ್ತೆ ನಿಮ್ಮ ಸರ್ಕಾರದ ವಿರುದ್ಧ ಸಾಕಷ್ಟೊಂದು ಆರೋಪಗಳು ಕೂಡ ಬಂತು. ಅದು ಯಾವುದು ನಿಮಗೆ ಎಫೆಕ್ಟ್ ಆಗಲಿಲ್ಲ ಸರ್ ಅಂತ ಉತ್ತರ ಕೊಟ್ಟಿದ್ದಾರಲ್ಲ ಜನ. ನಮ್ಮ ಸರ್ಕಾರದ ವಿರುದ್ಧ ಆರೋಪ ಮಾಡಿದವರಿಗೆ ಈಟರ ಮುಖಭಂಗ ಮಾಡಿದ್ದಾರೆ. ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯನಿಗೆ 1 ಲಕ್ಷದ ಮೇಲೆ ಓಟ್ ಹಾಕಿ ಏನು ಉತ್ತರ ಕೊಟ್ಟಿದ್ದಾರೆ? ಇದಕ್ಕಿಂತ ಏನು ಹೆಚ್ಚಾಗಬೇಕು ಸರ್? ಸರ್ಕಾರನ ದುರ್ಬಳಕೆ ಮಾಡ್ಕೊಂಡ್ರು, ಹಣದ ಹೊಳೆ ಹೊರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಹಣದ ಚುನಾವಣೆ ಮಾಡೋದ್ರಲ್ಲಿ ಈ ರಾಜ್ಯದಲ್ಲಿ ನಿಸ್ಸೀಮರು, ಬಿಜೆಪಿಯವರು, ವಿಶೇಷವಾಗಿ ಬೊಮ್ಮಾಯಿ ಸಾಹೇಬ್ರು ಅಂತೇಳಿ ಹೋಗಿ ಶಿಗ್ಗಾಂವದಾಗ ಸಣ್ಣ ಸಣ್ಣ ಮಕ್ಕಳಿಗೆ ಕೇಳ್ರಿ. ಅವರು ನಾಯಕರು, ನಾನು ಸೇವಕ. ನನಗೆ ಅವ್ರ ವಿರುದ್ಧ ಇಷ್ಟು ದೊಡ್ಡ ಪ್ರಮಾಣದ ಲೀಡ್ನಾಗ ಗೆಲ್ಸ್ಯಾರಲ್ಲ, ಅದಕ್ಕೆ ಎಲ್ಲರಿಗೂ ನಾನು ಅನಂತ ಕೋಟಿ ನಮನನ್ನು ಸಲ್ಲಿಸ್ತೇನೆ. ಇದಿಷ್ಟು ಯಾಸಿರ್ ಖಾನ್ ಪಠಾಣ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಟಿವಿ ಹಾವೇರಿ. ಯಾಸಿರ್ ಖಾನ್ ಪಠಾಣ್ ಅವರು ಕಳೆದ ಬಾರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಸೋತಿದ್ರು. ಸತತವಾಗಿ ಅವರು ಅಲ್ಪಸಂಖ್ಯಾತ ಸಮುದಾಯದಿಂದನೇ ಟಿಕೆಟ್ ಕೊಟ್ಕೊಂಡು ಕಾಂಗ್ರೆಸ್ನವರು ಕೂಡ ಒಂದು ರೀತಿ ಪ್ರಯೋಗವನ್ನು ಮಾಡಿದರು. ನೋಡೋಣ ಈ ಸರ್ತಿನೂ ಕೂಡ ಒಂದು ಟ್ರೈ ಮಾಡೋಣ ಅಂತ. ಅದರಲ್ಲಿ ಅಜ್ಜಂಪೀರ್ ಖಾದ್ರಿ ಮತ್ತು ಯಾಸಿರ್ ಖಾನ್ ಪಠಾಣ್ ಇಬ್ಬರ ನಡುವೆ ಪೈಪೋಟಿ ಇತ್ತು. ಅಲ್ಪಸಂಖ್ಯಾತರಲ್ಲಿ ಟಿಕೆಟ್ ಕೊಡೋದಾದ್ರೆ ಯಾರು ಕೊಡಬೇಕು ಅಂತ. ಅವರು ಮಾಜಿ ಶಾಸಕರು ಖಾದ್ರಿ ಅವರು. ಆದರೆ ಕೊನೆಗೆ ಅಜ್ಜಂಪೀರ್ ಖಾದ್ರಿ ಅವರ ಮನವೊಲಿಕೆ ಮಾಡಿ ಅವರೂ ಕೂಡ ಪ್ರಚಾರಕ್ಕೆ ಬಂದು ಅವರೇ ಹೇಳಿದಂತೆ ಎಲ್ಲ ನಾಯಕರ ಶ್ರಮದ ಫಲವಾಗಿ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಯಾಸಿರ್ ಖಾನ್ ಪಠಾಣ್ ಅವರು ಗೆದ್ದಿದ್ದಾರೆ. ಸೊ ಈಗ ಅವರು ನೂತನ ಶಾಸಕರಾಗಿ ಕೆಲಸವನ್ನು ಮಾಡಬೇಕು. ಅವರದೇ ಸರ್ಕಾರ ಇದೆ. ಕ್ಷೇತ್ರದ ಜನತೆ ನಂಬಿಕೆ ಇಟ್ಟು ಅವ್ರಿಗೆ ಜಯವನ್ನು ಕೊಟ್ಟಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಅವರು ಮಾಡಬೇಕಾಗುತ್ತೆ. ಯಾಕೆಂದರೆ ಕಂಪೇರ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಬಸವರಾಜ ಬೊಮ್ಮಾಯಿ ಇದ್ದಾಗ ಹೇಗಿತ್ತು, ಇವ್ರು ಬಂದಾಗ ಹೇಗಾಗಿದೆ, ಏನು ಎತ್ತ ಅಂತ. ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದರು ಬಸವರಾಜ ಬೊಮ್ಮಾಯಿ ಅವರು. ನಾನು 4-5 ಸರ್ತಿ ಗೆದ್ದಿದ್ದೀನಿ, ನಾನು ಗೆಲ್ತೀನಿ, ಇದು ಭದ್ರಕೋಟೆ BJPದು ಅಂತ. ಆದರೂ ಕೂಡ ಜನ ಮನಸ್ಸು ಮಾಡಿದ್ರೆ
ಯಾವ ಭದ್ರಕೋಟೆಯನ್ನೂ ಬೇಕಾದರೆ ಅವರು ಹೊಡೆದು ಬಿಸಾಕ್ತಾರೆ ಅನ್ನೋದಕ್ಕೆ ಶಿಗ್ಗಾಂವಿದೆ ಒಂದು ರಿಸಲ್ಟ್ ಎಕ್ಸಾಂಪಲ್. ಆ ಥರ ಯಾರೂ ಮೈಮರಿಬಾರ್ದು. ಕಂಟಿನ್ಯೂಸ್ ಆಗಿ ನನ್ನನ್ನು ಗೆಲ್ಲಿಸಿದ್ದಾರೆ, ಈ ಸರ್ತಿನೂ ಗೆಲ್ಲಿಸ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಇಟ್ಕೋಬಾರ್ದು. ಆಮೇಲೆ ಭರತ್ ಬೊಮ್ಮಾಯಿ ಅವರು ಕೂಡ ಈ ಥರ ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋದೇ ಆದರೆ ಕ್ಷೇತ್ರದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೋಬೇಕು, ಸಂಘಟನೆ ಮಾಡಬೇಕು, ಜನರ ಮಧ್ಯದಲ್ಲಿ ಇರಬೇಕು, ಜನರಿಗೆ ರೀಚಬಲ್ ಆಗಿರಬೇಕು. ಆಗಾಗ್ಗೆ ಏಕಾಏಕಿ ಎಲೆಕ್ಷನ್ಗೆ ಹೋಗ್ಬಿಟ್ಟು ನಾನು ಮಾಜಿ ಮುಖ್ಯಮಂತ್ರಿ ಮಗ ಗೆಲ್ಲಿಸ್ಬಿಡಿ ಅಂತಂದರೆ ನೋ, ಹಾಗೊಪ್ಪಲ್ಲ ಜನ. ಕ್ಷೇತ್ರಕ್ಕೆ ನಿನ್ನಿಂದ ಏನಾಗುತ್ತೆ, ಏನು ಮಾಡಿದ್ದೀರಾ ಇಲ್ಲಿ ತನಕ ಅದನ್ನು ಕಂಪೇರ್ ಮಾಡ್ತಾರೆ. ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾಂವಿ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಕೆಲಸ ಅಂತ ನೋಡಲ್ವಾ? ಕುಮಾರಸ್ವಾಮಿ ಅವರು ಚನ್ನಪಟ್ಟಣಕ್ಕೆ ಏನು ಕೆಲಸ ಮಾಡಿದ್ದಾರೆ ಅಂತ ನೋಡಲ್ವಾ? ನೋಡ್ತಾರೆ ಖಂಡಿತವಾಗಿ. ಆ ರೀತಿ ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಉಳಿಯುವಂತಹ ಕೆಲಸಗಳನ್ನ ಮಾಡಿದ್ರೆ ಯಾರೂ ಕೈ ಕೊಡಲ್ಲ, ಗೆಲ್ಲಿಸ್ಕೊಂಬರ್ತಾರೆ. ಅವರ ನಿರೀಕ್ಷೆ ಹುಸಿಯಾದಾಗ ಹೀಗಾಗುತ್ತೆ.